ನಮಸ್ಕಾರ. ಜಿ.ಕೆ. ಮಂಜುನಾಥ್, PMTV ಸಂಪಾದಕರು. ಸ್ನೇಹಿತರೆ, ಏನು ಹಲವಾರು ಚರ್ಚೆಗಳನ್ನ ತಮ್ಮ ಮುಂದೆ ತರ್ತಾ ದಿನನಿತ್ಯ ನಾವು ತಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ತುಂಬಾ ಒಂದು ನೋವಿನ ಸಂಗತಿ, ನೋವಿನ ದಿನ, ಅನ್ನದಾತನ ಕಷ್ಟದ ದಿನ ಅನ್ನೋ ಒಂದು ಕುರಿತಾಗಿ ತಮ್ಮ ಮುಂದೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು 21ನೇ ತಾರೀಕು ನಮ್ಮ ರಾಜ್ಯಕ್ಕಾಗಿ ಮತ್ತು ನಮ್ಮ ದೇಶಕ್ಕಾಗಿ, ರೈತರ ಕಷ್ಟಗಾಗಿ ಇವತ್ತು ಜೀವ ತ್ಯಾಗ ಮಾಡಿದಂತ ರೈತರ ಬಗ್ಗೆ ತಮ್ಮ ಮುಂದೆ ನಾನು ಮಾತಾಡಕ್ ಬಂದಿದ್ದೀನಿ. ಇವತ್ತು 21ನೇ ತಾರೀಕು ಅವರು ಇವತ್ತು ಮರಣ ಹೊಂದಿರುವ ದಿವಸ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಎಷ್ಟು ಬೇಜಾರಾಗತ್ತಲ್ವಾ? ಗಡಿನಾಡಿನಲ್ಲಿ ಒಬ್ಬ ಯೋಧ ತೀರ್ ಹೋದ್ರೆ ಎಷ್ಟೊಂದು ಗೌರವ ಇರುತ್ತೆ. ಅದು ನಾನು ಬೇರೆ ರೀತಿ ಹೇಳ್ತಾ ಇಲ್ಲ, ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ. ಯಾಕೆಂದ್ರೆ ಒಬ್ಬ ರೈತ ಹೋರಾಟಕ್ಕಾಗಿ, ತನ್ನ ನ್ಯಾಯಕ್ಕಾಗಿ, ಇನ್ನೊಬ್ಬರ ನ್ಯಾಯಕ್ಕಾಗಿ, ಬೆಳೆದಿರುವ ಬೆಳೆಗಾಗಿ, ತಿಂತಾ ಇರುವ ಅನ್ನಕ್ಕಾಗಿ ಅವನು ಇವತ್ತು ಜೀವ ಕೊಡ್ತಾ ಇದ್ದಾನೆ ಅಂದ್ರೆ ಅದರಲ್ಲಿ ಎಸ್ಪೆಷಲಿ ಇವತ್ತು 21ನೇ ತಾರೀಕು ಎಷ್ಟು ರೈತರು ಮರಣ ಹೊಂದಿದ್ರು ಅಂತ ತಮ್ಗೆಲ್ಲ ಗೊತ್ತು. ನಾನು ಅದನ್ನ ವಿಷಯ ಹೇಳಕ್ ಹೋಗಲ್ಲ, ಯಾಕೆಂದ್ರೆ ತುಂಬಾ ಬೇಜಾರಾಗುತ್ತೆ. ಈಗಲೂ ಕೂಡ ಎಷ್ಟೊಂದು ಕುರಿತಾಗಿ ರೈತರು ಸಮಸ್ಯೆಗಳಿಗೆ ಈಡಾಗ್ತಾ ಇದೆ ಹೊರತು, ರೈತರು ಬಂದು ಬೀದಿ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ, ಸರ್ಕಲ್ಗಳ ಮೇಲೆ ಹೋರಾಟ ಮಾಡ್ತಾರೆ. ದಿನನಿತ್ಯ ರೈತರ ಸಮಸ್ಯೆಗಳನ್ನ ಹಲವಾರು ರೀತಿಯಾಗಿ ಎದ್ದು 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 ಕಾಡ್ತಾ ಇದೆ. ಇವತ್ತು ರೈತರ ಮೇಲೆ ಸರ್ಕಾರ ನಡೀತಾ ಇರೋದು, ರೈತರ ಮೇಲೆ ಬಿಸ್ನೆಸ್ ನಡೀತಾ ಇರೋದು, ರೈತರ ಮೇಲೆ ರಾಜಕೀಯಗಳನ್ನ ಆಡಳಿತ ಮಾಡ್ತಾ ಇರೋದು, ವಿರೋಧ ಪಕ್ಷದವ್ರು ರೈತರ ಮೇಲೆ ಇರೋದು. ಅದ್ರ ರೈತರು ಯಾರ ಮೇಲಿದ್ದಾರೆ? ರೈತರು ಯಾರ ಮೇಲಿದ್ದಾರೆ ಸ್ನೇಹಿತರೆ? ಈ ಕುರಿತಾಗಿ ನಾನು ಹಲವು ಚರ್ಚೆಗಳನ್ನ, ವಿಷಯಗಳನ್ನ ಈಗಾಗ್ಲೇ ನಾನು ರೈತರ ಪರ ಹಲವಾರು ಧ್ವನಿಯನ್ನ ಎತ್ತಿದ್ದೀನಿ, ಮಾತಾಡಿದೀವಿ ನಮ್ಮ ಮಾಧ್ಯಮದ ಮುಖಾಂತರ. ತಾವುಗಳು ಇನ್ನೂ ರೈತರಿಗಾಗಿ ಯಾವುದೇ ಸೂಕ್ತವಾದ ನ್ಯಾಯಗಳನ್ನ ದೊರಕುತ್ತಾ ಇಲ್ಲ. ಇವತ್ತು ರೈತರ ಹೆಸರು ಹೇಳ್ಕೊಂಡು ಇವತ್ತು ಎಷ್ಟೋ ಜನ ಲೀಡರ್ಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ, ರಾಜ್ಯನ ಆಳ್ತಾ ಇದ್ದಾರೆ. ಅವ್ರು ಯಾರು ನಿಜವಾದ ರೈತರಲ್ಲ ಸ್ನೇಹಿತರೆ. ಇವತ್ತಿನ ದಿನ, ಇವತ್ತಿನ ದಿವಸ, ಇವತ್ತಿನ ಈ ಕಾಲದಲ್ಲಿ ನಿಜವಾಗ್ಲೂ ಹೋರಾಟ ಮಾಡಿ ರೈತರನ್ನ ಕಾಪಾಡ್ಕಾತಿರೋದು ರೈತರುಗಳೇ ಮಾತ್ರ ಹೊರತು ಬೇರೆದವರಲ್ಲ. ಇವತ್ತು ಭ್ರಷ್ಟ ಅಧಿಕಾರಿ ಇವತ್ತು 100 ಕೋಟಿ ತಂದು ಎಂತಿಂತ ಮನೆ, ಎಂತಿಂತ ಕಾರಲ್ಲಿ ಓಡಾಡ್ತಾ ಇರ್ತಾನೆ. ಅದನ್ನ ಒಂದು ಲೆಟರ್ ತಗೊಳಕ್ಕೆ ಅವನು ಕಾರಲ್ಲಿ ಬರ್ಬೇಕು. ಆ ಲೆಟರ್ನ ಬಿಸಿಲಲ್ಲಿ ನಿತ್ತು ಮಾಡಿ ಓಡಾಡಿ ಸರ್ಕಲ್ ನಿತ್ತು ಮೈಕಲ್ ಹಿಡ್ಕೊಂಡು ರೈತರ ಸಮಸ್ಯೆ ಹೇಳಿದ್ರು 5 ನಿಮಿಷ ಬಂದು ಅವ್ರ ಮನವಿಯನ್ನ ತಗೊಂಡ್ ಹೋಗ್ತಾನೆ. ಏನಾದ್ರೂ ಅದರಲ್ಲಿ ಗದ್ದಲ ಹೆಚ್ಚು ಕಮ್ಮಿ ಆದ್ರೂ, ಸ್ವಲ್ಪ ಏನೋ ಮಾತಿನ ಚಿಕ್ಕಮ್ಮಕ್ಕೆ ಏನಾದ್ರೂ ರೈತರು ತಮ್ಮ ಅಳಿಲನ್ನ ತೊಡ್ಕೋಬೇಕಾದ್ರೆ ಅವ್ರ ಮೇಲೆ 108 ಕೇಸ್ಗಳು. ಯಾಕೆ? ಅವ್ರು ಬಿಟ್ರೆ ಬೇರೆ ಭ್ರಷ್ಟತೆಯನ್ನ ತಡೆಯಕ್ಕಾಗಲ್ವಾ? ಯಾಕೆ? ತಪ್ಪಲ್ವಾ ಇದೆಲ್ಲ ನ್ಯಾಯ? ಈ ತರ ವಿಚಾರಗಳನ್ನ ಹಲವು ರೀತಿಯಾಗಿ ರೈತರ ಪರ ಹೋರಾಟ ಮಾಡಿ, ರೈತರ ಪರ ದುಡಿದು ಇವತ್ತು ಎಷ್ಟೋ ಜನ ರೈತರು ಜೈಲಲ್ಲಿ ಕುಂತ್ಕೊಂಡಿದ್ದಾರೆ. ತಪ್ಪೇ ಮಾಡಿಲ್ಲ ಅವರು, ರೈತರುಗಳ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ತಪ್ಪೇ ಮಾಡಿಲ್ಲ ಅವರು, ಇವತ್ತು ಕೋರ್ಟ್ ಮುಂದೆ ಓಡಾಡ್ತಾ ಇದ್ದಾರೆ. ಇಷ್ಟು ಬೇಜಾರಲ್ವಾ ಅದು? ಕೆಲವೊಬ್ರು ಓಡಾಡ್ತಾ ಇದ್ದಾರೆ, ಕೆಲವೊಬ್ರು ಜೀವ ಕಳ್ಕೊಂಡ್ರೆ, ಅತಿ ಹೆಚ್ಚು ಇವತ್ತಿನ ದಿನ ಜೀವ ಕೇಳ್ಕೊಂಡಿದ್ರು ಎಷ್ಟು ನೋವಾಗುತ್ತೆ ಅಲ್ವಾ? ರೈತರಂದ್ರೆ ಏನ್ ಅನ್ಕೊಂಡಿದ್ದಾರೆ ಇವರೆಲ್ಲ? ಇವತ್ತು ಸ್ಕೂಲು ಹೋಗ್ಬೇಕಂದ್ರೆ ಬೆಳಗ್ಗೆ ಒಂದು ಮಗು ಎದ್ದು ಸಾಯಂಕಾಲ ಮುಳುಗಿ ಬೆಳಗ್ಗೆ ಮತ್ತೆ ಹೇಳ್ಬೇಕಂದ್ರೆ ಅವತ್ತು ರೈತನ ಶ್ರಮ ಎಷ್ಟಿದೆ ಅಂತ ಗೊತ್ತಾ ನಿಮ್ಗೆ? ರೈತರ ಶ್ರಮ ಎಷ್ಟಿದೆ ಅಂತ ಗೊತ್ತಾ? ಯಾವನೋ ಒಬ್ನ ಹೇಳ್ತಿದ್ನಂತೆ, ರೈತರಾಗಿದ್ರೆ ನೀನ್ ಯಾಕೆ ಜೀನ್ಸ್ ಪ್ಯಾಂಟ್ ಹಾಕೋಬೇಕು, ನೀನ್ ಯಾಕೆ ಇಂತ ಕಾರಲ್ಲಿ ಬರ್ತಾ ಇದ್ನಂತೆ. ಯಾವನೋ ಒಬ್ಬ ಅಧಿಕಾರಿ ಕೇಳ್ತಾ ಇದ್ನಂತೆ, ಯಾಕೆ ರೈತರು ಕಾರಲ್ಲಿ ಓಡಾಡ್ಬಾರ್ದ? ಯಾಕೆ ರೈತರು ಇಂಪಾರ್ಟೆಂಟ್ ಕಾರಲ್ಲಿ ಇರಬಾರ್ದ? ಯಾಕೆ ರೈತರು ಒಳ್ಳೆ ಉಡುಗೆ ತೊಡುಗೆಗಳು ಹಾಕೋಬಾರ್ದ? ಆ ಅಧಿಕಾರಿ ಹೆಸರು ಹೇಳಲ್ಲ ನಾನು. ಏನಾದ್ರೂ ಇದೇ ಮುಂದುವರೆದ್ರೆ ಖಂಡಿತವಾಗ್ಲೂ ನಿಮ್ಮ ಪರ ನಾನು ಏನ್ ಮಾಡ್ಬೇಕು ಅದ್ ನನಗೆ ಗೊತ್ತು, ನನ್ನ ಮಾಧ್ಯಮದಿಂದ ನಾನು ಮಾಡ್ತೀನಿ. ಯಾಕೆ
ಏನ್ ನಿನ್ ಹೆಂಡತಿ ಮಕ್ಕಳು ನಿನ್ ಕುಟುಂಬಸ್ಥರು ಮಾತ್ರ ಏನು ಆಲ್ಟ್ರೇಷನ್ ಬದುಕಲ್ಲಿ ಇರ್ಬೇಕು, ರೈತರ ಮಕ್ಕಳು ಇರಬಾರ್ದ? ಇಂಥ ವಿಚಾರದ ಕುರಿತು ಇವತ್ತು ಎಷ್ಟು ನೋವಾಗ್ತಿದೆ ಅಂತ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಒಬ್ಬ ರೈತನಾಗಿನೇ ಇವತ್ತು ಈ ಲೆವೆಲ್ ಬಂದಾಗ ಬೇರೆ ವಿಚಾರಗಳನ್ನ, ನಾನು ರೈತನಾಗಿ ಇದ್ದಾಗ ಇಷ್ಟೊಂದು ನೋವಾಗ್ತಾ ಇದೆ ಅಂದ್ರೆ ಇನ್ನು ಮರಣ ಹೊಂದಂತ ರೈತರ ಕುಟುಂಬಗಳು ಏನಾಗ್ತಿರ್ಬೋದು, ಅವ್ರ ಜೀವನ ಏನಾಗ್ತಿರ್ಬೋದು. ಯಾಕೆ ಇದನ್ನ ಸರ್ಕಾರ ಗಮನದಲ್ಲಿ ಇಟ್ಕೋತಿಲ್ಲ? ಯಾಕೆ ಇದನ್ನ ತಾಲೂಕು ಆಡಳಿತಗಳ ಗಮನದಲ್ಲಿ ಇಟ್ಕೋತಾ ಇಲ್ಲ? ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ತಾಲೂಕು ಆಡಳಿತ ಏನ್ ಮಾಡ್ತಾ? ಸ್ನೇಹಿತರೆ, ಎಲ್ಲಾ ಕಾರ್ಯಕ್ರಮಗಳನ್ನು ನಡೆದ್ರು ಕೂಡ ಏನೇನು ವಿಜೃಂಭಣೆಯಿಂದ ದೊಡ್ಡ ದೊಡ್ಡ ರೀತಿಯಾಗಿ ಹಲವಾರು ನೂರಾರು ರೀತಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಯಾರೋ ಒಬ್ಳ ಗೊತ್ತಿಲ್ಲದೆ ಪ್ರೆಗ್ನೆಂಟ್ ಆದ್ಳು ಅಂದ್ರೆ ಅವಳದು ದಿನಾ ಪೂರ್ತಿ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ಇವತ್ತು ಸಾಮಾನ್ಯ ಒಬ್ಬ ರೈತರು ಜಮಖಂಡಿ ತಾಲೂಕು ದೇಸಾಯಿ ಸರ್ಕಲ್ದಲ್ಲಿ ಕೆಳಗಡೆ ಕುತ್ಕೊಂಡು ಇವತ್ತು ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ರೈತರಿಗೆ ಆಗ್ತಾ ಇರೋದಲ್ವಾ ಇದು? ಬೇರೆ ಯಾವ ವೇದಿಕೆಯಲ್ಲಾದ್ರೂ ಈ ತರ ನೋಡಿದ್ರ ನೀವು? ಯಾವ ವೇದಿಕೆಯಲ್ಲಿ ಅದನ್ನ ನೋಡಿದ್ರೆ? ಸಾಮಾನ್ಯವಾಗಿ ಬಂದು ಒಂದು ಸಣ್ಣದ ಬ್ಯಾನರ್ ಹಾಕೊಂಡು ಯಾವ್ದೋ ಒಂದು ಗಾಡಿ ನಿಲ್ಲಿಸ್ಕೊಂಡು ಚೇರ್ ಇಲ್ಲದೆ ಕೆಳಗಡೆ ಒಂದು ಸುಮ್ನೆ ನೆಲದ ಮೇಲೆ ಕುತ್ಕೊಂಡು ಇವತ್ತು ಅವ್ರಿಗೆ ಒಂದು ಸ್ಮರಣಾಪಣೆ ತಿಳಿಸ್ತಾರಂದ್ರೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ. ಇನ್ನೂ ಅರ್ಥ ಮಾಡ್ಕೊಳ್ಳಿ, ರೈತರು ಇನ್ನು ಯಾವ ಲೆವೆಲ್ ಅಲ್ಲೇನೆ ಇದ್ದಾರೆ, ಮುಂದೆ ಬರಕ್ ಆಗ್ತಾ ಇಲ್ಲ, ಹೋರಾಟಗಳ ರಾಜ್ಯಕ್ಕೆ ಮುಟ್ತಾ ಇಲ್ಲ, ಮಂತ್ರಿಗಳಿಗೆ ಅರ್ಥ ಆಗ್ತಿಲ್ಲ. ಯಾಕೆ ಇಂಥದ್ದೊಂದು ಅನ್ಯಾಯಗಳಾಗ್ತಾ ಇದೆ? ಆ ಕುರಿತಾಗಿ ಹಲವು ವಿಷಯಗಳ ಬಗ್ಗೆ, ಹಲವು ಚರ್ಚೆಗಳ ಬಗ್ಗೆ ಏನು ಜಮಖಂಡಿ ನಗರದಲ್ಲಿ ದೇಸಾಯಿ ಸರ್ಕಲ್ದಲ್ಲಿ ನಡೆದಂತ ಆ ಕಾರ್ಯಕ್ರಮದ ಕುರಿತಾಗಿ ಹಲವು ನಾಯಕರು, ಅಧ್ಯಕ್ಷರುಗಳು ರೈತರ ಸಂಕಟವನ್ನ ಮಾತಾಡಿದ್ದಾರೆ, ರೈತರ ಅಳಿಲನ್ನ ತಿಳ್ಕೊಂಡಿದ್ದಾರೆ. ಸ್ನೇಹಿತರೆ, ದಯವಿಟ್ಟು ತಾವುಗಳು ಅರ್ಥ ಮಾಡಿಕೊಂಡು, ನಿಮ್ಮ ಮನೇಲಿ ಒಬ್ಬ ರೈತ ಇದ್ದಾನೆ, ನಿಮ್ಮ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ತಾಯಿ ಇರ್ಬೋದು, ಎಲ್ರೂ ರೈತರಿದ್ದಾರೆ. ಇವತ್ತು ರೈತರಿರೋದಕ್ಕೆ ನಾವು ಉಸಿರಾಡ್ತಾ ಇರೋದು. ಗಾಳಿ, ಮಳಿ, ಸೂರ್ಯ ಎಷ್ಟು ಮುಖ್ಯನೋ ಇವತ್ತು ಅದಕ್ಕಿಂತ 2 ಪಟ್ಟು ರೈತರು ಮುಖ್ಯ. ಸೊ ಆ ಕಾರಣದಿಂದಾಗಿ ತಮ್ಮ ಮುಂದೆ ನಾನು ಇವತ್ತು ಏನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಏನು 42ನೇಯದ್ದು ಏನು ನಡೀತಿ ಈ ಕಾರ್ಯಕ್ರಮದ ಕುರಿತಾಗಿ ಹಲವರು ಗಣ್ಯರು ಮಾತಾಡಿದ್ದಾರೆ. ಸ್ನೇಹಿತರೆ, ಆದ್ರೂ ರೈತರಿಗೆ ಆಗ್ತಾ ಇರುವ ಅನ್ಯಾಯಗಳನ್ನ ನಾವು ತಡೆಯೋಣ, ಅನ್ಯಾಯಗಳನ್ನ ಧ್ವನಿ ಎತ್ತೋಣ. ಅದರ ವಿರುದ್ಧ ಯಾರು ಭ್ರಷ್ಟತೆಯನ್ನು ಮಾಡ್ತಾ ಇದ್ರು ಅವ್ರ ವಿರುದ್ಧ ಧ್ವನಿ ಎತ್ತೋಣ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷ ಚರ್ಚೆ ಬಗ್ಗೆ ನಾನು ಮಾತಾಡಿದ್ದು ಆಯ್ತು ಅಂದ್ರೆ ತಿಳಿಸೋದು ಆಯ್ತು ಅನ್ನೋದು ಕುರಿತಾಗಿ. ಯಾಕೆಂದ್ರೆ ತುಂಬಾ ನೋವಾಗುತ್ತೆ ಇಂಥ ಘಟನೆಗಳು ನಡೀತಾ ಇದೆ ಅನ್ನೋ ಕಾರಣಕ್ಕೆ. ಮತ್ತೊಂದು ಯಾಕೆ ನಾನು ಮತ್ತೆ ಅಂತ ಹೇಳ್ತಾ ಇದ್ದೀನಂದ್ರೆ, ಆಗ್ತಾ ಇರೋದು ನಮ್ಮ ದೇಹಕ್ಕಲ್ಲ, ನಾವು ಜೀವನ ಮಾಡ್ತವ್ರು ಜೀವನಕ್ಕೆ ತೊಂದರೆ ಕೊಡ್ತಾ ಇರೋ ಅಧಿಕಾರಿಗಳು ಮತ್ತೆ ರೈತರಿಗೆ ಅಧಿಕಾರಿಗಳು ತೊಂದರೆ ಕೊಡ್ತಾರೆ. ಅದನ್ನ ತಡೆಗಟ್ಟೋಣ ಸ್ನೇಹಿತರೆ. ದಯವಿಟ್ಟು ನಾವೆಲ್ಲರೂ ಕೂಡಿ ರೈತರಿಗೆ ಸಹಕರಿಸೋಣ, ಸಪೋರ್ಟ್ ಮಾಡೋಣ ಸ್ನೇಹಿತರೆ. ಮತ್ತೊಂದು ವಿಷಯ ಚರ್ಚೆ ಒಂದಿಗೆ ಬರ್ತೀನಿ. ಯಾಕೆಂದ್ರೆ ಇವತ್ತಿಂದ ಏನ್ ಮಾತಾಡಿದಾರೆ ಅಂದ್ರೆ ನೀವೇ ನೋಡಿ, ಆಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ವಿಶೇಷ ಚರ್ಚೆ ಒಂದಿಗೆ. ಹಾಗೆ ನಮ್ಮ ಮಾಧ್ಯಮನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಚರ್ಚೆ ಒಂದಿಗೆ ಸಿಗ್ತೀನಿ. ನಿಮ್ಮ ಜಿ ಕೆ ಮಂಜುನಾಥ್, ನಮಸ್ಕಾರ. ಜುಲೈ 21ಕ್ಕ ಅಂತ ಲೆಕ್ಕಕ್ಕೆ ಬರ್ತದೆ. ಅಲ್ಲಿ ಹೋರಾಟ ಫಸ್ಟ್ ಶಾಂತಿಯುತವಾಗಿನೇ ನಡೆಯಿತು. ಆವತ್ತಿನ ತಹಸೀಲ್ದಾರ್ ಅವರ ಕಚೇರಿ ಮುಂದೆ ನಡೆಯಿತು. ಆ ಹೋರಾಟದೊಳಗ 20 ವರ್ಷದ ಯುವ ರೈತ ಬಸಪ್ಪ ಶಿವಪ್ಪ ಲಕ್ಕೊಂಡೆ ಅನ್ನುವಂತ ಒಬ್ಬ ರೈತ, ಇನ್ನೊಬ್ಬ ವೀರಪ್ಪ ಕಡ್ಲಿಗೊಪ್ಪ ಅನ್ನುವಂತ ರೈತ, ಇಬ್ಬರು ರೈತರು ಒಂದು ಘಟನೆ ವಿಕೋಪಕ್ಕೆ ಹೊರ ಹೋಗಿ ಪೊಲೀಸರು ಮತ್ತು ರೈತರಿಗೆ ಗೋಲಿಬಾರ್ ಹೋಗುವ. ಆವತ್ತಿನ ಸಂದರ್ಭದೊಳಗ 3 ಜನ ರೈತರು ಗೆದ್ರು, ಇಬ್ಬರು ರೈತರನ್ನ ಗೋಲಿಬಾರ್ ಮಾಡಿತು ಆವತ್ತಿನ ಗುಂಡ್ರಾವನ್ ಸರ್ಕಾರ. ರೈತರು ಗೆದ್ದೆ 3 ಜನ ಪೊಲೀಸರನ್ನ ಮೇಲೆ ಹಲ್ಲೆ ಮಾಡಿ 3 ಜನ ಪೊಲೀಸರು ಹುತಾತ್ಮರಾದ. ಇದು ಅತ್ಯಂತ ಕರಾಳ ದಿನ. ನಾವು ಇವತ್ತಿನ ದಿನ ಅತ್ಯಂತ ಕರಾಳ ದಿನ ಈಗ ಬಿಟ್ಟಿವತ್ತಂದ್ರೆ ನಮ್ಮನ್ನ ಗೋಲಿಬಾರ್ ಮತ್ತು ಸರ್ಕಾರ, ಈ ಸರ್ಕಾರಕ್ಕ ಒಂದು ತಕ್ಕ ಪಾಠ ಕಲಿಸಬೇಕಂತೇಳಿ ಸಂಘಟನೆಗಳಾದ್ರು ಆವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಉಗಮವಾಯಿತು. ಇದು ಈ ರಕ್ತ ಚರಿತ್ರೆ ಒಳಗೆ ಹುಟ್ಟಿದಂತ ರೈತ ಸಂಘ ಸುಮ್ಮನೆ ಸಂಘಟನೆ ಆಗಿಲ್ಲ. ಪ್ರಾಣ ತ್ಯಾಗ ಮಾಡಿ ಬಲಿದಾನ ಆಗಿ ಹೋರಾಟ ಮಾಡಿದಂತ ಎಲ್ಲ ಹೋರಾಟಗಾರರಿಗೆ 1980 ಜುಲೈ 21ಕ್ಕ ಹುತಾತ್ಮರ ದಿನ ಮಾಡೋಣ ಅಂತೇಳಿ ಈ ರಾಜ್ಯ ತುಂಬ ರೈತರು ಹೋರಾಟಗಾರರು ನಿರ್ಣಯ ಮಾಡಿ
ಈ ಒಂದು ಶ್ರದ್ಧಾಂಜಲಿ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಿ. ಇವತ್ತಿನ ದಿನ ರೈತರು ಫಸ್ಟ್ ಏನಿತ್ತು ಅಂತ ಹೇಳ್ತಂದ್ರ ದೊಡ್ಡ ರೈತರು ಬೇರೆ ಸಣ್ಣ ರೈತರು ಬೇರೆ ಅನ್ನುವಂತ ಭೇದ ಭಾವ ಇತ್ತು. ಯಾವಾಗ 1980 ಗೋಲಿಬಾರ್ ಆಯ್ತು, ರೈತರಿಗೆ ಮತ್ತು ಸರ್ಕಾರದ ಮಧ್ಯೆ ಗಲಾಟೆಗೆ ರೈತರು ಹುತಾತ್ಮರಾದ್ರು. ಆ ಹುಟ್ಟಿದಂತ ರೈತ ಸಂಘ ಇವತ್ತಿನವರಿಗೂ ಸದೃಢವಾಗಿ ರೈತರ ಬೆನ್ನೆಲುಬಾಗಿ ಯಾವುದೇ ಕಾರಣಕ್ಕೂ ನ್ಯಾಯಯುತವಾದಂತಹ ಹೋರಾಟಕ್ಕೆ ನಾವು ಸದಾ ಸಿದ್ಧತೆ ಅಂತ ಹೇಳಿ ನಾವು ತಮ್ಮ ತನುಮನ ಧನದಿಂದ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರಲ್ಲಿ ನಾವು ವಿನಂತಿ ಮಾಡ್ಬೋದು ಇಷ್ಟ, ನಾವು ರೈತರು ಜಾಗೃತಿ ಆಗಬೇಕು. ಬರುವಂತ ಸರ್ಕಾರಗಳು ಯಾವುದೇ ಇರಲಿ, ಯಾವುದೇ ಸರ್ಕಾರದ ವಿರುದ್ಧ ತಪ್ಪು ಮಾಡಿದಾಗ, ಅನ್ಯಾಯ ಮಾಡಿದಾಗ ಅದರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ನಾವು ಸಂಘಟಿತರಾಗಿ ನಮ್ಮ ಜವಾಬ್ದಾರಿ ಇರೋದು. ಅದಕ್ಕಾಗಿ ಎಲ್ಲ ರೈತರು ಇವತ್ತು ಯಾಕೆ ಸಂಖ್ಯೆ ಕಮ್ಮಿ ಐತೆ ಅಂತ ಹೇಳ್ತಂದ್ರ ಎಲ್ಲಾ ಕಡೆಯಿಂದ ಕಾರ್ಯಕ್ರಮಗಳು ಚಾಲೂ. ದೊಡ್ಡ ಮಟ್ಟದ ಕಾರ್ಯಕ್ರಮ ಅಥಣಿ ಭಾಗದ ಹಳ್ಳಿಯಾಳದಲ್ಲಿ ನಡೆದೈತಿ. ಅದಾದ ನಂತರ ನರಗುಂದನಲ್ಲಿ ಪ್ರತಿ ವರ್ಷ ನಡೀತೈತಿ. ಈಗ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗ ಬೀಳಿಗೆ ಒಳಗೆ ಐತಿ. ಯಾಕಂದ್ರೆ ಎಲ್ಲಾ ಭಾಗದಲ್ಲಿ ರೈತರು ಸದೃಢ ಆಗಲಿ, ಒಂದು ಜಾಗೃತರಾಗಲಿ, ಚಿಂತಕರಾಗಲಿ ಅನ್ನುವಂತ ಉದ್ದೇಶ ಇಟ್ಕೊಂಡ ಎಲ್ಲಾ ಭಾಗದಲ್ಲಿ ಕೂಡ ಇದು ಶ್ರದ್ಧಾಂಜಲಿ ಸಭೆ ಕಾರ್ಯಕ್ರಮಗಳು ನಡೆತಾವ. ಇದು ಸರ್ಕಾರ ಅವತ್ತಿನ ಗುಂಡೂರಾವನ ಸರ್ಕಾರ ರೈತರನ್ನ ಗೋಲಿಬಾರ್ ಮಾಡಿತು. ಇನ್ನ ಏನು ಗೋಲಿಬಾರ್ ಮಾಡಿ ಮುಗಿತೇಳಿ ಆ ಗುಂಡೂರಾವನ ಸರ್ಕಾರ ಒಂದು ಹವಾಮ್ಲೆ. ಅದಾದ ನಂತರ ರೈತರಿಗೆ ಗೋಲಿಬಾರ್ ಮಾಡಿದಂತ ಸರ್ಕಾರ ಈ ರಾಜ್ಯದೊಳಗೆ ಉಳಿಬಾರ್ದು ಅನ್ನುವಂತ ಉದ್ದೇಶ ಇಟ್ಟುಕೊಂಡ ಅವತ್ತು ಇಡೀ ರಾಜ್ಯದ ರೈತರು ಗುಂಡೂರಾವನ ಸರ್ಕಾರವನ್ನ ಕಿತ್ತವರು. ಕಾಂಗ್ರೆಸ್ಸೇತರ ಸರ್ಕಾರ ರಾಮಕೃಷ್ಣ ಹೆಗಡೆ ಅವರು 1983 ಅಧಿಕಾರ ಸಿಕ್ಕಾದ್ರು, ಮುಖ್ಯಮಂತ್ರಿ ಆದ್ರು. ಗುಂಡೂರಾವನ ಸರ್ಕಾರ ಬಿಟ್ಟು ಅದಕ್ಕ ಯಾವುದೇ ಸಂದರ್ಭ ರೈತರಿಗೆ ಅನ್ಯಾಯ ಅಂತ ಹೇಳಿತಂದ್ರ ರಾಜ್ಯದಲ್ಲಿರ್ತಕ್ಕಂಥ ರೈತರು ಯಾರೇ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ತೋರಿಸಿಕೊಟ್ಟಂತ ಅವತ್ತ 1980 ಘಟನೆ. 83 ಆಗಿನ ಸರ್ಕಾರ ಬಿಟ್ಟು ಇವತ್ತಿನವರೆಗೂ ಮೊನ್ನೆ ಈ ಸಂದರ್ಭದೊಳಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನಾವು ನೆನೆಸ್ಬೇಕಂತ. ಮೊನ್ನೆ ದಿನ ಭೂ ಸ್ವಾಧೀನ ಕ್ರಿಯೆಯನ್ನ ನಾವು ಜಮೀನನ್ನ ತಗೊಂಡ ತೀರ್ತೀವಿ ಅಂತೇಳಿ ಹೋರಾಟ ಚಳವಳಿ ನಡೆಸಿದವರೊಳಗ ಎಲ್ಲಾ ಹೋರಾಟಗಳು ಕೂಡ ಸುಮಾರು ದಿನಗಳ ಕಾಲ ಹೋರಾಟ ಮಾಡಿ ಈಗ ಸ್ವಾಧೀನ ಮಾಡ್ಕೋದನ್ನ ಮೊನ್ನೆ ಕೈ ಬಿಟ್ಟಾರಂತೇಳಿ ನಮ್ಗೆ ಅತ್ಯಂತ ಸ್ವಾಗತ. ಯಾವುದೇ ವ್ಯಕ್ತಿ ಇರಲಿ, ರೈತರಿಗೆ ಒಳ್ಳೇದು ಮಾಡಿದಂತ ಅಂತವ್ರನ್ನ ನಾವು ಅವರಿಗೆ ಗೌರವ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಜೊತೆಗೆ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲರಿಗೆ ನಮಸ್ಕರಿಸಿ ಇನ್ನೂ ಎಲ್ಲರೂ ತಮ್ಮ ಅನಿಸಿಕೆಗಳು ವಿಚಾರಗಳನ್ನ ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವತ್ತೋ ನಮ್ಮ ಜಮಖಂಡಿ ತಾಲೂಕಿನ ರೈತ ಸಂಘದ ಮುಖಂಡರೇ, ಕಬ್ಬು ಬೆಳೆಗಾರ ಸಂಘದ ಮುಖಂಡರೇ, ಮಾಧ್ಯಮ ಮಿತ್ರರೇ, ಪೊಲೀಸ್ ಅಧಿಕಾರಿಗಳೇ, ಅವರಿವರನ್ನದೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಬಂಧುಗಳು, 1980 ಗದಗ ಜಿಲ್ಲೆಯ ನರಗುಂದದಲ್ಲಿ ಆವಾಗ ನಮ್ಮ ರೈತ ಹಾಗೂ ತಹಸೀಲ್ದಾರ್ ಮಧ್ಯೆ ಒಂದು ಜಗಳವಾಯಿತು. ಹೇಗೆ ಜಗಳವಾಯಿತು ಅಂದರೆ, ಆಗಿನ ತಹಸೀಲ್ದಾರು ನಮ್ಮ ರೈತರಿಗೆ ಒಂದು ನೀರಿನ ಕರವನ್ನು ಕಟ್ಟುವಂತ ಕೇಳಿದಾಗ ನಮ್ಮ ರೈತರು ಇಲ್ಲ, ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಮುಂದಿನ ವರ್ಷ ನಾವು ಕರವನ್ನು ಕಟ್ಟುತ್ತೀವಿ ಅನ್ನುವಂತ ಮಾತನ್ನು ಹೇಳಿದಾಗ ಆಗಿನ ತಹಸೀಲ್ದಾರರು ಆ ವಿಷಯಕ್ಕೆ ಒಬ್ಬರೇ ಹೋದ ಕಾರಣ ರೈತ ಹಾಗೂ ತಹಸೀಲ್ದಾರ್ ಮಧ್ಯೆ ಮತ್ತೆ ಜಗಳವಾಯಿತು. ನಮ್ಮ ರೈತರು ತಹಸೀಲ್ದಾರ್ ಹಾದಿಗೆ ಅಡ್ಡಲಾಗಿ ಮಲಗಿದರು. ತಹಸೀಲ್ದಾರ್ ಅವರು ಬೂಟಗಾಲಿನಿಂದ ರೈತರನ್ನು ತೂಗುತ್ತಾ ಒದಗುತ್ತಾ ಬಂದಂತ ಸಂದರ್ಭದಲ್ಲಿ ಮತ್ತೆ ರೈತ ಹಾಗೂ ತಹಸೀಲ್ದಾರ್ ಮಧ್ಯೆ ಮತ್ತೆ ಜಗಳವಾಯಿತು. ಆವಾಗ ತಹಸೀಲ್ದಾರ್ ಅವರು ಹೆಚ್ಚಿಗೆ ಪೊಲೀಸರು ಕರೆಸಿದರು. ಆಗಿನ ಪೊಲೀಸರು ಒಂದು ಗೋಲಿಬಾರ್ ಮಾಡಿದಾಗ ನಮ್ಮ ಇಬ್ಬರು ರೈತರು ಆತ್ಮಹತ್ಯೆ, ರೈತರು ಹುತಾತ್ಮರಾದರು. ಆವಾಗ ಅಂದಿನಿಂದ ಇಂದಿನವರೆಗೆ ನಮ್ಮ ರೈತ ಸಂಘಟನೆಗಳು ರೈತರಿಗೋಸ್ಕರ ತಮ್ಮ ಪ್ರಾಣವನ್ನೇ ಉಡುಪಾಗಿಟ್ಟು, ತಮ್ಮ ಮನೆ ಕೆಲಸ ಬಿಟ್ಟು, ಎಲ್ಲಾ ಕೆಲಸ ಬಿಟ್ಟು ಬಂದು ನಮ್ಮ ರೈತರಿಗೋಸ್ಕರ ದುಡಿಯುತ್ತಿದ್ದಾರೆ. ದುಡಿದು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಸಾಕಷ್ಟು ರೈತರಿದ್ದಾರೆ. ಪ್ರೊಫೆಸರ್ ನಂಜುಂಡ ಸ್ವಾಮಿ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕದಲ್ಲಿ
ಹೋರಾಟವನ್ನೇ ಹುಟ್ಟುಹಾಕಿರ್ತಕ್ಕಂಥ ನಮ್ಮ ರಮೇಶಣ್ಣ ಗಡಗನವರಾಗಿರ್ಬೋದು, ನಮ್ಮ ಕಂಕಣವಾಡಿಯ ರೈತ ಈಶ್ವರಯ್ಯ ಪೂಜಾರಿ ಆಗಿರ್ಬೋದು, ನಮ್ಮ ಮಗರಬಂಡಿಯ ರೈತ ಮಾದೇವ್ ಬಕ್ಷೇಣಿ ಆಗಿರ್ಬೋದು, ನಮ್ಮ ನಾವಲಿಗೆಯ ರೈತ ಶಂಕರ್ ದಂಡೆ ಆಗಿರ್ಬೋದು, ಅದು ಪಟ್ನಶೆಟ್ಟಿ ಆಗಿರ್ಬೋದು, ಪರಸಪ್ಪ ಭಗವಾನ್ ಆಗಿರ್ಬೋದು, ಮತ್ತು ಹನುಮಂತ ಹಡಗಂಡೆ ಆಗಿರ್ಬೋದು, ಮತ್ತು ಬಾಬಾಗೌಡರು, ಸುಂದರೇಶ್ ಅವರು, ಇನ್ನೂ ಅನೇಕ ಜನ ಹೋರಾಟಗಾರರು ನಮ್ಮ ರೈತರಿಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವರಿಗೂ ಕೂಡ ಅವರನ್ನು ಕೂಡ ಇದು ಒಂದು ನೆನಪಿಸುವಂತಹ ಸಂದರ್ಭ. ನಮ್ಮ ಎಲ್ಲಾ ರೈತರ ಹೋರಾಟ ಮಾಡಿದಂತ ಎಲ್ಲಾ ರೈತರಿಗೂ ನಮ್ಮ ಜಮಖಂಡಿ ತಾಲೂಕಾ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರ ಸಂಘದಿಂದ ಒಂದು ನೆನಪಿಸುವಂತಹ ಒಂದು ಕಾರ್ಯಕ್ರಮ. ಎಲ್ಲಾ ರೈತರಿಗೆ ನಮನಗಳು. ಮತ್ತು 1980ರಲ್ಲಿ ನರಗುಂದದಲ್ಲಿ ಬಂಡಾಯ ಹಿಡಿದಂತ ಸಂದರ್ಭದಲ್ಲಿ ನಮ್ಮ ರೈತ ಸಂಘ ಅದು ಇದ್ದಿದ್ದಿಲ್ಲ. ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಒಂದ ರೈತ ಸಂಘ ಕಟ್ಟೋಣ, ರೈತ ಸಂಘ ಕಟ್ಟಲಾರ್ದೆ ನಮ್ಮ ರೈತರಿಗೆ ಉಳಿದಾರವಿಲ್ಲ ಅನ್ನುವಂತ ಮಾತನ್ನು ಹೇಳಿದಾಗ ನಮ್ಮ ಎಲ್ಲಾ ರೈತ ಮುಖಂಡರು ಆ ಮಾತಿಗೆ ಒಪ್ಪಿ 1980ರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನುವಂತ ಸಂಘವನ್ನು ಕಟ್ಟಿದರು. ಅಂದಿನಿಂದ ಇಂದಿನವರೆಗೆ ನಮ್ಮ ರೈತ ಸಂಘಗಳು ರೈತ ಪರ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದು ಎಲ್ಲಿ ಅನ್ಯಾಯ ರೀತಿ ರೈತರಿಗೆ ಅಲ್ಲಿ ನಿಂತು ರೈತರಿಗೆ ರೈತರ ಪರವಾಗಿ ಧ್ವನಿಗೆತ್ತುವಂತ ಕೆಲಸಗಳನ್ನು ಮಾಡಿದ್ದೇವೆ ಬಂಧುಗಳೇ. ಈಗ ನಮ್ಮ 1980ರಿಂದ ಇಲ್ಲಿವರೆಗೆ 45 ವರ್ಷ ಆಯ್ತು ನಮ್ಮ ರೈತ ಸಂಘದ ಒಂದು ಹುತಾತ್ಮರಾಗಿ. ಅಷ್ಟೇ ಅಲ್ಲದೆ ನಮ್ಮ ರೈತ ಸಂಘ ಹುಟ್ಟಿ 45 ವರ್ಷಗಳಾದವು. ನಮ್ಮ ರಾಜ್ಯದ ತುಂಬ ಅನೇಕ ಕಡೆ ಈ ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ. ಇಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ರೈತ ಸಂಘದ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಬಸಾಯಿ ನಗರಿ ಚಿಕ್ಕಮಗಳೂರಿನಲ್ಲಿ ಕೂಡ ಬಸವರಾಜಪ್ಪನವರ ನೇತೃತ್ವದಲ್ಲಿ ಒಂದು ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ ಬಂಧುಗಳೇ. ಅಷ್ಟೇ ಅಲ್ಲದೆ ನಮ್ಮ ಬೀಳಿಗೆ ತಾಲೂಕಿನಲ್ಲಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದಾರೆ ನಮ್ಮ ರೈತ ಬಂಧುಗಳು. ಇಷ್ಟೇ ಅಲ್ಲದೆ ಸಾಕಷ್ಟು ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತ ಮುಖಂಡರು ರೈತರಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುತ್ತಾ ಬಂದಿದ್ದೇವೆ. ಎಲ್ಲೆಲ್ಲಿ ಅನ್ಯಾಯ ಆಗತಿ ಅಲ್ಲೆಲ್ಲಿ ಧ್ವನಿ ಎತ್ತುತ್ತಾ ಬಂದು ನಮ್ಮ ರೈತರಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇವೆ ಬಂಧುಗಳೇ. ಈ ರೀತಿಯಾಗಿ ನಮ್ಮ ಅನೇಕ ರೈತರು ರೈತರಿಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಬಂಧುಗಳೇ. ಅವರಿಗೆಲ್ಲ ಒಂದು ನಮನವನ್ನು ಸಲ್ಲಿಸುವಂತ ಕೆಲಸ ಇದೆ ಬಂಧುಗಳೇ. ಈ ಒಂದು ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ನನ್ನ ಎರಡು ಮಾತನ್ನು ಸ್ವಾತಂತ್ರ್ಯದಿಂದ ಕೇಳುವುದಕ್ಕಾಗಿ ನಮ್ಮ ತಾಲೂಕಿನ ರೈತ ಸಂಘದ ಎಲ್ಲ ಮುಖಂಡರಿಗೂ, ಕಬ್ಬು ಬೆಳೆಗಾರ ಸಂಘದ ಎಲ್ಲ ಮುಖಂಡರಿಗೂ ಮತ್ತು ಎಲ್ಲಾ ಮಾಧ್ಯಮ ಮಿತ್ರರಿಗೂ, ಪೊಲೀಸ್ ಅಧಿಕಾರಿಗಳಿಗೂ ಅವರಿವರಲ್ಲದೆ ಈ ಕಾರ್ಯಕ್ರಮದ